ಸೊ ಕರೆಕ್ಟ್ ಪೊಸಿಷನ್ ಬಂದ್ಬಿಟ್ಟು ಐದರ್ ಇಟ್ ಇಸ್ ದಿಸ್. ಸೊ ನೀವು ಈ ಭಾಗದಿಂದ ನಿಮ್ಮ ಥ್ರಾಟಲ್ನ ಈ ಥರ ಟ್ವಿಸ್ಟ್ ಮಾಡ್ತೀರಾ. ತುಂಬ ಜನರು ಏನು ಮಾಡ್ತಾರೆ, ಐದರ್ ಒಂದನ ಹಿಂಗೆ ಹೋಗ್ತಾರೆ ಇಲ್ಲಾಂದರೆ ಹಿಂಗೆ ಹೋಗ್ತಾರೆ. ಸೊ ಆ ಥರ ಇರಬಾರ್ದು. ಹಿಂಗೆ ಇಟ್ಕೊಂಡು ಕ್ಲಚ್ಚಲ್ಲಿ ರಿಲೀಸ್ ಮಾಡ್ತಾ ಇದ್ರೆ ಈ ಥರ ಹೋಗ್ತಾ ಇರಬೇಕು. ಪಿಲಿಯನ್ ಕುತ್ಕೊಂಡಿದ್ದಾರೆ, ಅವ್ರು ಬಂದ್ಬಿಟ್ಟು ಅವ್ರ ತಲೆ ಅವ್ರ ಹೆಲ್ಮೆಟ್ನ ನಿಮ್ಮ ಹೆಲ್ಮೆಟ್ ಮೇಲೆ ದಡ 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 ಅಂತ ಹೊಡಿತಾ ಇರಲ್ಲ. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಸಕ್ಕತ್ತಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ನೀವು ತಮ್ಮನೇಲಿ ನೋಡಿ ಬಂದಿರ್ತೀರಾ. ಇವತ್ತು ನಾವು ಮಾತಾಡ್ತಾ ಇರೋದು ಥ್ರಾಟಲ್ ರೆಸ್ಪಾನ್ಸ್ ಬಗ್ಗೆ. ಸೊ ಇದೊಂದು ಸಣ್ಣ ಟಿಪ್ಪು, ಸಣ್ಣ ವೀಡಿಯೋ, ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುನ್ನ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಬಟನ್ನ ಒತ್ತಿ. ಇಂಥ ಹಲವಾರು ವೀಡಿಯೋಸು, ಇನ್ಫಾರ್ಮೇಟಿವ್ ಮತ್ತು ಟ್ರಾವೆಲ್ ಬ್ಲಾಗ್ಸು ನಮ್ಮ ಚಾನಲಲ್ಲಿ ಬರ್ತಾನೆ ಇರುತ್ತೆ. ಸೊ ಥ್ರಾಟಲ್ ರೆಸ್ಪಾನ್ಸ್ ಅನ್ನೋದು ತುಂಬಾ ಒಂದು ಬೇಸಿಕ್ ಥಿಂಗು. ನೀವು ಮೋಟರ್ ಸೈಕಲ್ನ ಚಲಾಯಿಸ್ತೀರಾ, ರೈಡ್ ಮಾಡ್ತೀರಾ ಅಂದರೆ, ಸೊ ಇದನ್ನು ನೀವು ತುಂಬ ಜನರು ಓಡಿಸೋ ಟೈಮಲ್ಲೇ ನಿಮಗೆ ಒಂದು ಐಡಿಯಾ ಬಂದುಬಿಟ್ಟಿರುತ್ತೆ, ಥ್ರಾಟಲ್ನ ಹೆಂಗೆ ಟ್ವಿಸ್ಟ್ ಮಾಡಬೇಕು ಆ್ಯಂಡ್ ಹೆಂಗೆ ಗಾಡಿನ ಮುಂದಕ್ಕೆ ತಳ್ಳಬೇಕಂತ. ಸೊ ತುಂಬ ಜನರಿಗೆ ಅಭ್ಯಾಸ ಏನಂದರೆ ಹಿಂಗೆ ಹಿಡ್ಕೊಂಡು ಹಿಂಗೆ ಹೋಗ್ಬಿಡೋದಂತ. ಸೊ ಇದೆಲ್ಲ ತುಂಬ ತಪ್ಪು. ಸೊ ಈ ಥರ ಎಲ್ಲ ಯಾವತ್ತೂ ಮಾಡಬಾರ್ದು. ಯಾಕಂದರೆ ನಿಮ್ಮ ಕೈ ಫುಲ್ ಥ್ರಾಟಲ್ ಟ್ವಿಸ್ಟ್ ಮಾಡೋಕ್ಕಿಂತ ಮುಂಚೆನೇ ನಿಮ್ಮ ಕೈ ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಸೊ ಒಂದು ವ್ರಿಸ್ಟು ಅಂದರೆ ನಮ್ಮ ಕೈ ಟ್ವಿಸ್ಟ್ ಮಾಡುವಾಗ ಒಂದು ಥ್ರಾಟಲ್ ರೆಸ್ಪಾನ್ಸ್ಗೆ ಒಂದು ಸರ್ಟನ್ ಬೇಸಿಕ್ಸ್ ಇದೆ, ಪ್ರಿನ್ಸಿಪಲ್ಸ್ ಇದೆ. ಸೊ ಯಾವಾಗಲೂ ಈ ನಿಮ್ಮ ಈ ಮುಂದೆ ಈ ಭಾಗ ಇರುತ್ತಲ್ಲ, ಇದನ್ನು ನೀಟಾಗಿ ಹಿಂಗೆ ಇಟ್ಕೊಂಡು ಈ ಥರ ಜಸ್ಟ್ ಇದರಿಂದನೇ ಹಿಂಗೆ ತಳ್ಳಕ್ಕೆ ನೋಡಿ. ಸ್ಟಾರ್ಟಿಂಗಲ್ಲಿ ಹಿಂಗೆ ಎತ್ತಿದ್ರೆ ಅದೆಲ್ಲ ರಾಂಗು. ಮೆತ್ತಿಗೆ ಹಿಂಗೆ ಹೋಗ್ತಾ ಇರಬೇಕು. ಸೊ ಇದರಲ್ಲಿ ನೋಡಿ ಹಿಂಗೆ ಅಂದ್ಕೊಂಡು ಈ ಪೊಸಿಷನ್ ನೀವು ಸ್ಟಾರ್ಟಿಂಗಲ್ಲಿ ಇಟ್ಕೊಬೇಕು. ಇದು ಓಕೆ ಇದೆ, ಇದು ಮಾತ್ರ ಇಲ್ಲವೇ ಇಲ್ಲ. ಈ ಥರ ಎಲ್ಲ ಯಾವತ್ತೂ ಓಡಿಸ್ಬಾರ್ದು. ಸೊ ಕಂಟ್ರೋಲು ಆಗಲ್ಲ ಗಾಡಿ ಸರಿಗೆ. ಸೊ ಕರೆಕ್ಟ್ ಪೊಸಿಷನ್ ಬಂದ್ಬಿಟ್ಟು ಐದರ್ ಇಟ್ ಇಸ್ ದಿಸ್. ಸೊ ನೀವು ಈ ಭಾಗದಿಂದ ನಿಮ್ಮ ಥ್ರಾಟಲ್ನ ಈ ಥರ ಟ್ವಿಸ್ಟ್ ಮಾಡ್ತೀರಾ. ಕರೆಕ್ಟಾಗಿ ಇಷ್ಟು ಫುಲ್ ಥ್ರಾಟಲ್ ಎಷ್ಟು ಹೋಗುತ್ತೆ ನೋಡಿ. ಇಲ್ಲಾಂದರೆ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ. ಸೊ ನಿಮ್ಮ ಬ್ರೇಕು, ನೀವು ಫ್ರಂಟ್ ಬ್ರೇಕು ಒಂದು ಫಿಂಗರು ಇಲ್ಲ 2 ಫಿಂಗರ್ ಅದ್ರ ಮೇಲೆ ಟ್ಯಾಪ್ ಮಾಡೋಕ್ಕೆ ಇಡ್ಬೋದು ಈ ಥರ. ಆ್ಯಂಡ್ ಜೊತೆಗೆ ನಿಮ್ಮ ಥ್ರಾಟಲ್ನ ಕರೆಕ್ಟಾಗಿ ಹಿಂಗೆ ಟ್ವಿಸ್ಟ್ ಮಾಡ್ಬೋದು. ಸೊ ಥ್ರಾಟಲ್ ಟ್ವಿಸ್ಟ್ ಮಾಡುವಾಗ ಇನ್ನೊಂದು ಸರ್ಟನ್ ಬೇಸಿಕ್ಸ್ ಇದೆ. ತುಂಬ ಜನರು ಎತ್ತಿದ ತಕ್ಷಣ ಹಿಂಗೆ ಅಂದ್ಬಿಡ್ತಾರೆ. ಸೊ ಅದು ಆ ಥರ ಅಲ್ಲ, ಜಸ್ಟ್ ಲೈಟಾಗಿ ಹಿಂಗೆ ಕಲಿಬೇಕು. ಸೊ ಇದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಅರ್ಥ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ನಾನು ಇವಾಗ ಹೇಳಿ ತೋರಿಸ್ತೀನಿ ನಿಮಗೆ. ನೋಡಿ ಈ ಪೋರ್ಷನ್ನು ಈ ಥರ ಸ್ಟ್ರೈಟ್ ಐದರ್ ದಿಸ್ ಆರ್ ಸ್ವಲ್ಪ ಮುಂದಕ್ಕೆ ಹಿಂಗೆ ಹಾಕ್ಕೊಂಡು ನಮಗೆ ಎಳೆಯೋಷ್ಟು ಇರಬೇಕು ಈ ಥರ. ಸೊ ಇವಾಗ ನಾನು ಗೇರ್ ಹಾಕ್ಕೊಂಡು ತಳ್ತಾ ಇದ್ದೀನಂದರೆ ಇಷ್ಟಿರಬೇಕು, ಇಷ್ಟಿರಬಾರ್ದು. ಸೊ ಕರೆಕ್ಟಾಗೆ ಹಿಂಗೆ ಇಟ್ಕೊಂಡು ಕ್ಲಚ್ಚಲ್ಲಿ ರಿಲೀಸ್ ಮಾಡ್ತಾಯಿದ್ರೆ ಈ ಥರ ಹೋಗ್ತಾ ಇರಬೇಕು. ಎತ್ತಿದ ತಕ್ಷಣ ಹಿಂಗೆ ಕೊಡಬಾರ್ದು. ಯಾಕಂದರೆ ನೋಡಿ, ಸೊ ಇದು ತಪ್ಪು. ತುಂಬ ಜನರು ಏನು ಮಾಡ್ತಾರೆ, ಐದರ್ ಒಂದನ ಹಿಂಗೆ ಹೋಗ್ತಾರೆ ಇಲ್ಲಾಂದರೆ ಹಿಂಗೆ ಹೋಗ್ತಾರೆ. ಸೊ ಆ ಥರ ಇರಬಾರ್ದು. ಯಾವುದೇ ಥ್ರಾಟಲ್ ರೆಸ್ಪಾನ್ಸು ಗ್ರ್ಯಾಜುಲಾಗೆ ನಾವು ಟ್ವಿಸ್ಟ್ ಮಾಡಬೇಕು. ಸೊ ಆಗಲೇ ನಿಮಗೆ ಪ್ರಾಪರ್ ಗ್ರ್ಯಾಜುವಲ್ ಪಿಕಪ್ ಸಿಗುತ್ತೆ. ಹಿಂದೆ ಯಾರನ್ನ ಪಿಲಿಯನ್ ಕುತ್ಕೊಂಡಿದ್ದಾರೆ, ಅವ್ರು ಬಂದ್ಬಿಟ್ಟು ಅವ್ರ ತಲೆ ಅವ್ರ ಹೆಲ್ಮೆಟ್ನ ನಿಮ್ಮ ಹೆಲ್ಮೆಟ್ ಮೇಲೆ ದಡ 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 ಅಂತ ಹೊಡಿತಾ ಇರಲ್ಲ. ಸೊ ಆ ಹೆಲ್ಮೆಟ್ ಬರೋ ಪರಿಸ್ಥಿತಿ ಬರೋದು ಯಾವಾಗ ಗೊತ್ತಾ, ಈ ಥರ ಮಾಡಿದಾಗ. ಸೊ ಇದು ಮಾಡಬಾರ್ದು. ಯಾವಾಗಲೂ ಈ ರೆಸ್ಪಾನ್ಸ್ ಇಡಬೇಕು. ಗೇರ್ ಚೇಂಜ್ ಮಾಡುವಾಗಲೂ ಅಷ್ಟೇ. ತುಂಬ ಜನರು ಸೊ ಹೆಂಗೆ ಜರ್ಕು ಹಿಂದೆ ಮುಂದೆ ಮಾಡ್ತಾ ಇದ್ದೀವಿ. ಸೊ ಅದು ಯಾವತ್ತೂ ಮಾಡಬಾರ್ದು. ನೋಡಿ ಜರ್ಕ್ಸು ನಿಮ್ಗೆ ಅರ್ಥ ಆಗುತ್ತೆ. ಸೊ ಈ ಥರ ಯಾವತ್ತೂ ಮಾಡಬಾರ್ದು. ಸೊ ಯಾವಾಗಲೂ ಈ ಥರ ಇರಬೇಕು ಥ್ರಾಟಲ್ ರೆಸ್ಪಾನ್ಸ್ ಅನ್ನೋದು. ಸೊ ಇಷ್ಟು ಗ್ರ್ಯಾಜುವಲಾಗಿ ಇಷ್ಟು ಆರಾಮಾಗಿ ನಿಮ್ಮ ಥ್ರಾಟಲ್ ರೆಸ್ಪಾನ್ಸ್ ಇರಬೇಕು. ಸ್ಪೆಷಲಿ ಸಿಟಿ ಕಂಡೀಷನ್ಸಲ್ಲಿ. ಹೈವೇಸ್ ಎಲ್ಲ ಅಟ್ಲೀಸ್ಟು ಹೆಂಗೋ ಒಂದು ಹೋಗ್ಬಿಡ್ಬೋದು ನೀವು.
ಬಟ್ ಸಿಟಿನಲ್ಲಿ ನೀವೊಬ್ಬರೇ ಅಥವಾ ನಿಮ್ಮ ಜೊತೆ ಪಿಲಿಯನ್ ಇದ್ರೂ, ಹಿಂದೆ ಯಾರಾನ ಕೂತಿದ್ರು, ಅವ್ರು ಬಂದ್ಬಿಟ್ಟು ದಡ 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 ನಿಮ್ಗೆ ಹೊಡಿಬಾರ್ದಂದ್ರೆ ಆರಾಮಾಗಿ ಓಡಿಸಿ. ಸೊ ಈ ಥ್ರಾಟಲ್ ರೆಸ್ಪಾನ್ಸ್ ಇರಬೇಕು ಆರಾಮಾಗೆ. ಸೊ ನಿಮಗೆ ಇಂಚು ಥ್ರಾಟಲ್ದು ಹೆಂಗೆ ನಾನು ಟ್ವಿಸ್ಟ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು ಬೇಸಿಕ್ಲಿ ಅಷ್ಟೇ. ಎತ್ತಿದ ತಕ್ಷಣ ಹಿಂಗೆ ಎಳೆಯೋದಲ್ಲ ಥ್ರಾಟಲ್ನ. ಈ ಒಂದು ಸಣ್ಣ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಏನು ಮಾಡಬೇಕಾಗಿದೆ ಅಂತ ನಿಮ್ಗೆ ಗೊತ್ತಿದೆ. ಇನ್ನಷ್ಟು ವೀಡಿಯೋಸ್ ಕಾಯಿರಿ, ನಾನು ಬಂದೇ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.